ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ನಮ್ಮ ಮನೆಗೆ ಕೋಳಿ ಮರಿಗಳನ್ನ ತೊಗೊಂಡು ಬಂದಿದ್ದೀವಿ, ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಕೋಳಿ ಮರಿಗಳು ಎಷ್ಟು ಚೆನ್ನಾಗಿದ್ದಾವೆ. ಒಂದು 7-8 ದಿನ ಆಗಿರಬೇಕು ಇದು ಹುಟ್ಟಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಮಾರಕ್ಕೆ ಬಂದಿದ್ದವರು ಹಾಗಂತ ಹೇಳಿದ್ರು. ಇದು ನೋಡಿ, ನನ್ನ ಮಗಳು ಆಲ್ರೆಡಿ ಒಂದು ಪಾಟ್ ಒಳಗಡೆಗೆ ಒಂದು ಮರಿ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಎಷ್ಟು ಹೇಳಿದ್ರು ಕೇಳಲ್ಲ ಅವಳು. ಹಾಳಾಗುತ್ತೆ ಮರಿಗಳು ಬೇಡ ಅಂತಂದ್ರೂ. ಸಣ್ಣ ಮರಿಗಳಾಗಿರೋದ್ರಿಂದ ನಾವು ಅದನ್ನು ಕೆಳಗಡೆ ಶೆಡ್ಡಲ್ಲಿ ಬಿಡೋಕ್ಕಾಗಲ್ಲ. ಕೋಳಿಗೆ ಅಂತಲೇ ಹೇಳಿ ಒಂದು ಚಿಕ್ಕ ಮನೆ ಮಾಡಿದ್ದೀವಿ. ಅದರೊಳಗಡೆ ಬಿಡೋಣ ಅಂತಂದರೆ ಈ ಕೊತ್ತಿಗಳ ಕಟ್ಟ ಮತ್ತು ಚಳಿ ಇರುತ್ತೆ ಅಲ್ವಾ, ಇನ್ನೂ ಸಣ್ಣ ಮರಿ ಆಗಿರೋದ್ರಿಂದ ತಡಿಯೋಕ್ಕಾಗಲ್ಲ. ಈ ಕೋಳಿ ಫಾರಮ್ಗಳಲ್ಲೆಲ್ಲ ತಾಟೆಲ್ಲ ಕಟ್ಟಿ ಅದನ್ನು ಸಾಕ್ತಿರ್ತಾರೆ ನೋಡಿ, ಚಿಕ್ಕದಾಗಿರೋ ಮರಿಗಳನ್ನ. ಆ ರೀತಿ ನೋಡ್ಕೋಬೇಕು ಇದನ್ನು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ 3ನೇ ಫ್ಲೋರಲ್ಲಿ ಸ್ವಲ್ಪ ಪೂರ್ತಿ ಖಾಲಿ ಜಾಗನೇ ಇರೋದು. ಅದು ಒಂದು ಮೂಲೆಯಲ್ಲಿ ಅದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀವಿ. ನಾವೇನಿದು ಫಸ್ಟ್ ಟೈಮ್ ಅಲ್ಲ, ಸುಮಾರು ಸಾರಿ ಇದೇ ರೀತಿಯಲ್ಲಿ ಸಣ್ಣ ಮರಿಗಳನ್ನ ಮೇಲೆ ಒಂದು 15 ಡೇಸ್ ಮೇಲ್ಗಡೆ ಇಟ್ಟಿರ್ತೀವಿ. ಅದಕ್ಕೆ ಏನು ಬೇಕದು ಫುಡ್ಗಳನ್ನ ಹಾಕಿ ಸ್ವಲ್ಪ ದಪ್ಪ ಆದಮೇಲೆ, ರೆಕ್ಕೆ ಎಲ್ಲ ಬಂದಮೇಲೆ ಅದು ನಾರ್ಮಲ್ ವೆದರಲ್ಲಿ ಆರಾಮ್ಸೆ ಇರುತ್ತೆ ಅನ್ನೋವಾಗ ಕೆಳಗಡೆ ತೊಗೊಂಡೋಗ್ಬಿಡ್ತೀವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಏನು ವೇಸ್ಟ್ ಸಾಮಾನುಗಳಿದೆ, ರಟ್ಟು, ಚೀಲ, ತಾಟು, ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಅಂತ ಒಂದು ಚಿಕ್ಕದಾಗಿ ಗೂಡನ್ನ ಮಾಡ್ತಾಯಿದ್ದೀವಿ. ನಮ್ಮ ಗೋಡೆ ವೈಟ್ ಇರೋದ್ರಿಂದ ಗಲೀಜಾಗುತ್ತೆ ಅಂತೇಳಿ ಅದ್ರ ಸೈಡ್ಗೂ ನೀಟಾಗಿ ರಟ್ಗಳನ್ನ ಜೋಡಿಸ್ತಾ ಇದ್ದೀವಿ. ಸ್ವಲ್ಪ ದಪ್ಪ ಆದಮೇಲೆ ಇದನ್ನೆಲ್ಲ ತೆಗೆದುಬಿಟ್ಟು ಮರಿನ ಕೆಳಗಡೆ ತೊಗೊಂಡೋಗ್ಬಿಟ್ರು. ಗೋಡೆ ಏನೂ ಹಾಳಾಗಿರಬಾರ್ದು, ನೆಲನೂ ಹಾಳಾಗಿರಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಸೇಫ್ಟಿ ಮಾಡಿ ಅದನ್ನು ಒಳಗಡೆ ಬಿಡ್ತಾಯಿದ್ದೀವಿ. ಮರಿಗಳಂತೂ ತುಂಬ ಚೆನ್ನಾಗಿದೆ ಗುಂಡ್ಗೆ. ನಾವು ಈ ರೀತಿ ಮನೆ ಹತ್ರ ಮಾರಕ್ಕೆ ಬಂದಿರ್ತಾರೆ ನೋಡಿ, ಅವ್ರ ಹತ್ರ ತೊಗೊಂಡಿರೋದು ಫಸ್ಟ್ ಟೈಮು. ನಾನು ಮರಿಗಳನ್ನ ಇಳಿಸ್ತಾರಲ್ಲ ಅವರು ಫ್ಯಾಕ್ಟ್ರಿ, ಅಲ್ಲೇ ಹೋಗಿ ತೊಗೊಂಡು ಬರ್ತಿದ್ವಿ ನಾಟಿ ಕೋಳಿ ಮರಿನ. ಗಿರಿರಾಜ ಮರಿನ ಮಳವಳ್ಳಿಯಿಂದ ತೊಗೊಂಡು ಬರ್ತಿದ್ವಿ. ಬಟ್ ಅವರು 500-1000 ಆ ರೀತಿ ಆರ್ಡ್ರ್ ಕೊಡಿ, 50 ಮರಿಯೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ದಿನದಿಂದ ಮರಿಗಳನ್ನೇ ಕೊಟ್ಟಿರಲಿಲ್ಲ. ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ, ಹೋಗಲಿ ಬಿಡು, ಇಲ್ಲದೆ ಆದರೆ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಅವನು ಮೇಂಟೈನ್ ಮಾಡಬೇಕಲ್ವ, ನಾವು ಸುಮ್ಮನೆ ದೊಡ್ಡವಾಗೋದಿಲ್ಲ ಅಂತ ಹೇಳ್ಬಿಟ್ಟು ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ಇವತ್ತು ಬೆಳಿಗ್ಗೆ ವಾಕ್ ಹೋಗೋಣ ಅಂತ ಹೇಳಿ ಆಚೆ ಹೋದರೆ ಕೋಳಿ ಮರಿ ಮಾರ್ತಾಯಿದ್ರು ಯಾರೋ. ನೋಡಿದೆ, ತುಂಬ ಚೆನ್ನಾಗಿತ್ತು. ಅಂದ್ಕೊಂಡೆ ನಾನು ತೊಗೊಂಡು ಬರಬೇಕು ಅಂದ್ಕೊತಿದ್ದಿದ್ದು ಮರಿಗಳು ಇಷ್ಟೇ ದಪ್ಪ ತಾನೇ ಇರ್ತಿದ್ದಿದ್ದು. ಸೊ ಇದನ್ನೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು 50 ಮರಿನ ತೊಗೊಂಡಿದ್ದೀವಿ. ಬಟ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅಲ್ಲಿಂದ ತಂದಿದ್ದಂತೂ ಚೆನ್ನಾಗಿ ಬದುಕ್ತಿದ್ವು. ಅವಕ್ಕೆಲ್ಲ ಮೇವು ಫೀಡು ಹಾಕಿದ್ರೆ ಒಂದು 15 ದಿನ, 1 ತಿಂಗಳಲ್ಲಿ ಸುಮಾರು ದಪ್ಪ ಬರ್ತಿದ್ವು. ನಾವೇನು ಫೀಡನ್ನ ಜಾಸ್ತಿ ಬಳಸ್ತಿರ್ಲಿಲ್ಲ. ನಮ್ಮದು ಅಂಗಡಿದು ಕಾಯಿ ಹಿಂಡಿ ಮತ್ತು ಅಕ್ಕಿ, ರಾಗಿ ಇದರಲ್ಲೇ ಬೆಳೆಸ್ಕೋತೀವಿ. ನಾವು ಮಾರಾಟಕ್ಕೇನಲ್ಲ, ಇದು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟೆ ಮಾಡೋದು. ನೋಡಿ, ಈಚೆ ಕಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ಕೈ ತೋಟ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆಯೇ ಅದು ರಟ್ಗಳು ಕೊಟ್ಟವಲ್ಲ ಗೋಡೆ ಸೈಡಲ್ಲಿ, ಅದು ಬಿದ್ದೋಗ್ತಾ ಇತ್ತು, ಏನು ಬ್ಯಾಲೆನ್ಸ್ ಇರಲಿಲ್ವಲ್ಲ. ಅದಕ್ಕೆ ಅಂತ ಹೇಳಿ ಇಟ್ಟಿಗೆಗಳನ್ನ ಕೊಡೋಣ, ಲಾಸ್ಟ್ ಟೈಮ್ ಕೂಡ ಇಟ್ಟಿಗೆಗಳನ್ನ ಇಟ್ಟಿದ್ವಿ, ಅದು ಮುಂದೆ ಬರ್ತಾ ಇರಲಿಲ್ಲ ಅಂತೇಳಿ ನಮ್ಮಪ್ಪ ಮತ್ತು ಜಾನು ಹೋಗಿ ಕೆಳಗಡೆಯಿಂದ ಇಟ್ಟಿಗೆಗಳನ್ನ ಕೂಡ ತೊಗೊಂಡು ಬಂದರು. ಅದನ್ನೆಲ್ಲ ಸೈಡಲ್ಲಿಟ್ಟರೆ ಅದು ಬಿದ್ದೋಗಿಲ್ಲ ಅಂತಂದರೆ, ಮರಿಗಳು ಸಣ್ಣದಲ್ವ, ಏನಾದರೂ ರಟ್ಟು ಬಿದ್ದೋದ್ರೂ ಪಾಪ ಅವಕ್ಕೆ ಎತ್ಕೊಳ್ಳೋಕ್ಕಾಗಲ್ಲ, ಆಗ ಬಡ್ಕೊಳ್ಳೋಕೆ ಶುರು ಮಾಡ್ಕೊಂಬಿಡ್ತವೆ ಅಂತ ಹೇಳ್ಬಿಟ್ಟು ಎಲ್ಲ ಸೇಫ್ಟಿನೂ ಮಾಡಿ ಅದನ್ನು ಒಳಗಡೆ ಬಿಡಬೇಕು. ಗೋಡೆ ಕೂಡ ಗಲೀಜಾಗಬಾರ್ದು, ಕೋಳಿ ಮರಿಗೂ ಕೂಡ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿ ಅಪ್ಪನೇ ರೆಡಿ ಮಾಡ್ಕೊಡೋದು. ಇದೆಲ್ಲ ನನಗೇನು ಬರೋದಿಲ್ಲ, ನಾನು ಹೆಲ್ಪ್ ಮಾಡಿಕೊಡ್ತೀನಿ, ಅವರು ಪೂರ್ತಿ ಎಲ್ಲನೂ ರೆಡಿ ಮಾಡಿಕೊಡ್ತಾರೆ. ಈ ಮರಿಗಳಿಗೆ ವ್ಯಾಕ್ಸಿನ್ ಕೂಡ ಆಗಿದೆ ಅಂತ ಹೇಳಿದ್ರು. ಬಟ್ ನಮ್ಮ ಮನೆಯವರೇನೋ ಅಷ್ಟೊಂದು ಇಷ್ಟಪಡಲಿಲ್ಲ. ನೋಡೋಣ, ಇದು ರಿಜೆಕ್ಟ್ ಮರಿಗಳೇನಾದರೂ ತಂದಿರ್ಬೋದೇನೋ, ನೀನು ಬೇರೆ ತಗೊಂಡೆ ಅಂತ ಬೈತಾಯಿದ್ರು. ಬಟ್ ಚೆನ್ನಾಗಿರ್ತವೆ ಅಂತ ಆಸೆಗೆ ನಾನು ತೊಗೊಂಡಿದ್ದೀನಿ, ಹೇಗಿರ್ತವೋ ಗೊತ್ತಿಲ್ಲ. ಆಲ್ರೆಡಿ ಒಂದು ಮರಿ ಸತ್ತೋಗ್ಬಿಟ್ಟಿತ್ತು ಒಳಗಡೆನೇ ಪಾಪ. ಅಂದರೆ ನಾವು ಚಿಕ್ಕದೊಂದು ಟ್ರೈಯಲ್ಲಿ ಹಾಕ್ಬಿಟ್ಟಿದ್ವಿ ಅಲ್ವಾ, ಅದಕ್ಕೆ ಹಿಂಸೆ ಆಗ್ತಾಯಿತ್ತು ಅನಿಸುತ್ತೆ, ಯಾವುದೋ ತುಳಿದ್ಬಿಟ್ಟಿರಬೇಕು, ಒಂದು ಕೋಳಿ ಮರಿ ಸತ್ತೋಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನು ಎಸ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಇದರೊಳಗಡೆ ಹಾಕೋಣ ಅಂತ ಹೇಳಿ ಪೂರ್ತಿ ರೆಡಿ ಮಾಡಿದ್ದೀವಿ. ಅಂದರೆ ಮನೆಯಲ್ಲಿ ಏನು ಸಾಮಾನಿರುತ್ತೆ, ರಟ್ಟು, ವೇಸ್ಟ್ ಸಾಮಾನುಗಳು, ಅದು ಸಪೋರ್ಟ್ಗೆ ಏನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟು
ಒಂದು ಚಿಕ್ಕ ಗೂಡು ಥರ ರೆಡಿ ಮಾಡ್ಕೊಂಡ್ವಿ. ನೋಡಿ ಕೋಳಿ ಮರಿಗಳೆಲ್ಲನೂ ಈಗ ದೊಡ್ಡದ್ರೊಳಗಡೆ ಬಿಡ್ತಾಯಿದ್ದೀವಿ. ಅವಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ಓ ಏನೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಬಿಟ್ಟಿದ ತಕ್ಷಣ ಫುಲ್ಲು ಅದರೊಳಗಡೆ ಎಲ್ಲ ಓಡಾಡ್ಬಿಟ್ವು. ನೋಡೋದಕ್ಕೆ ಒಂದು ಖುಷಿ ಮಾತ್ರ. ಈ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಆಟ ಆಡ್ಸೋದಕ್ಕಾಗಲಿ ನೋಡೋದಕ್ಕಾಗಲಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನಮ್ಮ ಜಾನುಗಂತೂ ಬೆಳಿಗ್ಗೆ ಎದ್ದೇಳಿದ್ರೆ ಸಾಯಂಕಾಲ ಆಯಿತು ಅಂದರೆ ಕೋಳಿ ಮರಿ ಹತ್ರ ಹೋಗೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಅದು ಇಟ್ಕೊಂಡು ಬರೀ ಹಿಂಸೆ ಕೊಡ್ತಾಳೆ. ಅದೇ ಭಯ, ಪಾಪ ಅದು ಸತ್ತೋಗ್ಬಿಡ್ತದೆ ಮರಿಗಳು ಅಂತ. ನೋಡೋಣ, ಇದು 50 ಕೋಳಿ ಮರಿನಲ್ಲಿ ಎಷ್ಟು ಬದುಕ್ತವೆ, ಯಾವ ರೀತಿ ಬೆಳೀತವೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಇವು ಏನು ಮಾಡ್ತಿದ್ದಾವೆ ಅಂತ ಶೇರ್ ಮಾಡ್ಕೋತೀನಿ. ಈ ದಿನ ಪೂರ್ತಿ ಕೋಳಿ ಮರಿ ಜೊತೆಯಲ್ಲೇ ಆಡಿದ್ದಾಯಿತು. ಬೆಳಿಗ್ಗೆನೇ ತೊಗೊಂಬಿಟ್ಟಿದ್ವಿ. ಅಪ್ಪಂಗೆ ಸ್ವಲ್ಪ ಕೆಲಸ ಫ್ರೀ ಇರಲ್ಲ ಅಲ್ವಾ, ಅವರು ತೋಟಕ್ಕೆ ಹೋಗಬೇಕು, ಗದ್ದೆಗೆ ಹೋಗಬೇಕು, ಅವ್ರ ಕೆಲಸಗಳೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪಾಪ ಅವ್ರು ಬಂದಿದ್ದೆ 3 ಗಂಟೆ ಆಗಿಬಿಟ್ಟಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪ ಫಸ್ಟು ಅದಕ್ಕೆ ರೆಡಿ ಮಾಡಿಬಿಡೋಣ, ಚಿಕ್ಕ ಜಾಗದಲ್ಲಿ ಇರೋಕ್ಕಾಗ್ತಿಲ್ಲ ಅವಕ್ಕೆ, ಸ್ವಲ್ಪ ನೀರು ಬೇರೆ ಇಡಬೇಕಿತ್ತಲ್ಲ, ನೀರನ್ನು ಕೂಡ ಒಳಗಡೆ ಇಟ್ಟರೆ ಎಲ್ಲನೂ ಚೆಲ್ಲಿ ಅವೇ ಒದ್ದೆ ಮಾಡ್ಕೊಂಡು ಎಲ್ಲ ಸಣ್ಣಕ್ಕಾಗ್ಬಿಟ್ಟಿದ್ವು. ಬೇಡ ಅಂತ ಹೇಳಿ ನೀರು ಕೂಡ ಇಟ್ಟಿರಲಿಲ್ಲ. ನೀರು ಮೇವು ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ ಫೋರ್ಸ್ ಮಾಡಿಬಿಟ್ಟು ಮೇಲ್ಗಡೆ ಕರ್ಕೊಂಬಂದು ಫಸ್ಟು ಇದನ್ನು ರೆಡಿ ಮಾಡಿಸಿ ಅದರೊಳಗಡೆ ಬಿಟ್ವಿ. ಇವಾಗ ಒಂಥರ ಸಮಾಧಾನ ಅಲ್ವಾ, ಅದು ಅದ್ರ ಜಾಗಕ್ಕೆ ಬಿಟ್ಬಿಟ್ರೆ ನಮ್ಮ ಹಾಗೆ ಪಾಪ ಫ್ರೀಯಾಗಿ ಆಟ ಆಡ್ಕೊಂಡಿರ್ತವೆ. ಈ ರೀತಿ ಗೂಡು ಒಳಗಡೆ ಇಡ್ತು ಅಂತಂದರೆ ಒಂದಕ್ಕೊಂದು ಹಿಂಸೆ ಮಾಡಿಕೊಂಡು ಸತ್ತೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು ನಮ್ಮ ಜಾನು ಕೂಡ ಸ್ವಲ್ಪ ಬಿಟ್ಲು, ನಾನು ಕೂಡ ಸ್ವಲ್ಪ ಬಿಟ್ಟೆ. ಸೊ ಇದಕ್ಕೆ ಇವಾಗ ಮೇವು ನೀರು ಇಡಬೇಕಲ್ವಾ. ಡಿಂಕರ್ಗಳೇನು ಹೊಸದಾಗೇನೋ ತೊಗೊಂಡು ಬರಲಿಲ್ಲ. ನಾವು ಮೊದಲಿಂದನೂ ಕೋಳಿ ಸಾಕ್ತಿದ್ದರಿಂದ ಸುಮಾರು ಡಿಂಕರು, ಅದಕ್ಕೆ ಮೇವು ಹಾಕೋದು ಎಲ್ಲ ಇದೆ. ಸೊ ಅದನ್ನೇ ಕ್ಲೀನ್ ಮಾಡಿ ಅದಕ್ಕೆ ನೀರು ಹಿಡ್ದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಳಗಡೆ ಚೀಲದಲ್ಲಿ ಕಟ್ಟಿಟ್ಟಿದ್ವಿ. ಅದನ್ನು ಕೂಡ ಮೇಲ್ಗಡೆ ತೊಗೊಂಡು ಬಂದು ವಾಶ್ ಮಾಡಿ ನೀರು ಇಟ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನುಚ್ಚಾಕಿದ್ದೆ ಮತ್ತು ರಾಗಿ ಕಾಳುಗಳು ಇದನ್ನೆಲ್ಲ ಹಾಕಿದ್ದೆ. ಈಗ ಸ್ವಲ್ಪ ಹಿಟ್ಟೆಲ್ಲ ಕೆರೆದಿರ್ತೀವಿ ನೋಡಿ, ಮುದ್ದೆ ತಪ್ಪಲೆ, ಅದನ್ನೆಲ್ಲ ಕೆರೆದ್ಬಿಟ್ಟು ಸ್ವಲ್ಪ ತೇವ ಇರುತ್ತೆ ಅಲ್ವಾ, ತಿನ್ನಲಿ ಅಂತ ಹೇಳಿ ಹಾಕಿದ್ದೀನಿ. ಫೀಡೇನೂ ಆಗ್ತಾಯಿಲ್ಲ. ಫೀಡು ಅಂದರೆ ಲೂಸ್ ಫೀಡ್ ಕೂಡ ಕೊಡಲ್ಲ, ಒಂದೊಂದು ಮೂಟೆ ತೊಗೊಳ್ಳಿ ಅಂತಲೇ ಹೇಳ್ತಾರೆ. ಎಲ್ಲಿ ಕೇಳಿದ್ರೂ ಅಷ್ಟೇ, ಒಂದು 5 kg 10 kg ಕೊಡಿ ಸಣ್ಣ ಮರಿಗಳಿಗೆ ಅಂದ್ರೂ ಕೊಡೋದಿಲ್ಲ. ಅದೊಂದು ಸಮಸ್ಯೆ. ಇನ್ನೇನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನೇ ತೊಗೊಂಡು ಬಂದು ಹಾಕೋಣ ಅಂತಂದರೆ ಒಂದು ಮೂಟೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆ ಮೇವಲ್ಲೇ ಮೇಯ್ಕೊಂಡು ದಪ್ಪ ಆಗಲಿ ಅಂತ ಅಂದ್ಬಿಟ್ಟು ಅಕ್ಕಿ, ನುಚ್ಚು, ರಾಗಿ ಎಲ್ಲನೂ ಹಾಕಿದ್ದೀನಿ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಲಾಸ್ಟ್ ಟೈಮ್ ಅಂದರೆ ನಾವು ಫ್ಯಾಕ್ಟ್ರಿಯಿಂದ ತರ್ತಿದ್ವಿ ಅಲ್ವಾ, ಒಂದು ಗ್ಯಾರಂಟಿ ಇದ್ದೇ ಇರ್ತವೆ ಅಂತ. ಇದು ಪಾಪ ಯಾರೋ ಬಂದವ್ರ ಹತ್ರ ತೊಗೊಂಡಿರೋದು. ಫ್ಯಾಕ್ಟ್ರಿಗಿಂತ ರೇಟ್ ಕಡಿಮೆ ಇತ್ತು. ಬಟ್ ಅದಕ್ಕೆ ನಮ್ಮ ಮನೆಯವ್ರಿಗೆ ಡೌಟು, ಇದೇನಾದರೂ ರಿಜೆಕ್ಟ್ ಮರಿಗಳನ್ನ ಕೊಟ್ಟಿರ್ಬೋದೇನೋ ನಿನಗೆ ಅಂತ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮೇವು ನೀರು ಎಲ್ಲನೂ ತಿನ್ಕೋತಿದ್ದಾವೆ. ಪಾಪ ಅಲ್ವಾ, ಚಿಕ್ಕದ್ರೊಳಗಡೆ ಹಾಕ್ಬಿಟ್ಟು ಅವಕ್ಕೆ ಹಿಂಸೆ ಆಗ್ತಾಯಿತ್ತು. ಸೊ ತುಂಬಾ ಖುಷಿ ಆಯಿತು ಇವು ತೊಗೊಂಡು ಬಂದಿದ್ದು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಕೋಳಿ ಮರಿ ತರಬೇಕಲ್ಲ, ಏನು ಮಾಡೋದು ಅಂತ. ನೋಡಿ ಒಂದು ಸತ್ತೋಗ್ಬಿಟ್ಟಿತ್ತಲ್ಲ, ನಮ್ಮ ಜಾನು ಹಿಡ್ಕೊಂಡು ಅದನ್ನು ನಾನು ಊತಾಕ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ಲು. ಏನು ಬೇಡ, ಆ ಕಡೆ ಎಸೆದ್ರೆ ನಾಯಿ ತಿಂದ್ಕೊಂಡು ಹೋಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ತೆಗೆದು ಎಸೆದೆ. ಇನ್ನು ಇವತ್ತಿನ ವೀಡಿಯೋ ಕೋಳಿ ಮರಿ ಜೊತೆಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಮರಿಗಳು ಯಾವ ರೀತಿ ದಪ್ಪ ಆಗ್ತಿದ್ದಾವೆ, ಏನು ಮಾಡ್ತಿದ್ದಾವೆ. ಈ ಥರ ಬಂದವ್ರ ಹತ್ರ ಕೂಡ ತೊಗೊಂಡು ನಾವು ಸಾಕ್ಬೋದಾ, ಖಾಲಿ ಜಾಗ ಇದ್ದರೆ ಆರಾಮ್ಸೆ ಸಾಕ್ಬೋದು, ತೊಂದರೆ ಇಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.